ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಗೋದಾಮೊಂದು ಬೆಂಕಿಯಿಂದ ಆವೃತವಾಗಿದೆ. ಬೆಂಕಿ ಧಗಧಗ ಹೊತ್ತಿ ಉರಿತಾ ಇದೆ. ಪ್ಲಾಸ್ಟಿಕ್ ಗೋದಾಮಿನಲ್ಲಿ ನಾಯಂಡಹಳ್ಳಿ ಬಳಿ ಇರುವಂತಹ ಪ್ಲಾಸ್ಟಿಕ್ ಗೋದಾಮು ಇದು. ಇಲ್ಲಿ ಈ ರೀತಿಯಂತಹ ಅಗ್ನಿ ಅವಘಡ ಸಂಭವಿಸಿದೆ. ಹೊತ್ತಿ ಉರಿತಾ ಇದೆ ಇಡೀ ಪ್ಲಾಸ್ಟಿಕ್ ಗೋದಾಮು. ಇದರ ಮಧ್ಯೆ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂತಂದ್ರೆ ಇದೇ ಪ್ಲಾಸ್ಟಿಕ್ ಗೋದಾಮಿನಲ್ಲಿ ಒಂದು ಸಿಲಿಂಡರ್ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಸಿಲಿಂಡರ್ ಇರುವಂತಹ ಕಾರಣದಿಂದಾಗಿ ಬಹಳ ಬೆಂಕಿ ಕೂಡ ಹೊತ್ತಿ ಉರಿತಾ ಇದ್ದಂತಹ ಕಾರಣದಿಂದ ಎಲ್ಲಿ ಅದು ಸ್ಫೋಟಗೊಳ್ಬಿಡುತ್ತೋ ಅನ್ನುವಂತಹ ಆತಂಕ ಈಗ ಹೆಚ್ಚಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ 2 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸ್ತಾ ಇದ್ದಾರೆ. ಇನ್ನು ದಟ್ಟ ಹೊಗೆ ಮತ್ತು ಬೆಂಕಿಯಿಂದಾಗಿ ಗೋದಾಮಿನ ಸುತ್ತಮುತ್ತಲ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಒಂದ್ ಕಡೆ ಬೆಂಕಿ ನಂದಿಸ್ತಾ ಇರುವಂತಹ ಕಾರ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಇದೇ ಗೋದಾಮಿನ ಮಧ್ಯೆ ಒಂದು ಸಿಲಿಂಡರ್ ಕೂಡ ಇದೆಯಂತೆ. ಹೀಗಾಗಿ ಸಿಲಿಂಡರ್ ಏನಾದರೂ ಅಪ್ಪಿತಪ್ಪಿ ಸ್ಫೋಟಗೊಂಡ್ಬಿಟ್ರೆ ದೊಡ್ಡ ಅನಾಹುತ ಸಂಭವಿಸುವಂತಹ ಸಾಧ್ಯತೆನೇ ಕೂಡ ಇರುತ್ತೆ. ಈ ಕಾರಣಕ್ಕಾಗಿ ಸಿಲಿಂಡರ್ ಎಲ್ಲಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಅದರ ಜೊತೆಗೆ ಆ ಭಾಗದ ಸುತ್ತಮುತ್ತ ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆ ಸಿಲಿಂಡರ್ನ ಬಹುಶಃ ಅದನ್ನ ನಿಷ್ಕ್ರಿಯಗೊಳಿಸೋದು ಅಥವಾ ಇನ್ನೇನು ವ್ಯವಸ್ಥೆ ಮಾಡ್ತಾರೋ ಅದು ಅಗ್ನಿಶಾಮಕ ದಳಕ್ಕೆ ತಿಳಿದಿರುವಂತ ಮಾಹಿತಿ ಅಥವಾ ಅವರಿಗೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವ್ರು ಅನುಸರಿಸುವಂತ ರೀತಿ. ಹೀಗಾಗಿ ಏನ್ ಮಾಡ್ಬೋದು ಏನು ಎತ್ತ ಅನ್ನುವಂಥದ್ದು ಬಹಳ ಆತಂಕ ಇದೆ. ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳಲ್ಲೂ ಕೂಡ ಬಹಳ ದಟ್ಟವಾದಂತಹ ಬೆಂಕಿ ಹೊಗೆ ಎಲ್ಲ ನೋಡ್ತಾ ಇದ್ದಂತೆ ಬಹಳ ಆತಂಕ ಎದುರಾಗಿತ್ತು. ನಮ್ಮ ಪ್ರತಿನಿಧಿ ಸುನಿಲ್ ನಾಯಂಡಹಳ್ಳಿಯ ಈ ಪ್ಲಾಸ್ಟಿಕ್ ಗೋದಾಮಿನ ಬಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಸಿಲಿಂಡರ್ ಇದೆ ಅನ್ನೋದು ವಿಚಾರ ಗೊತ್ತಾಯ್ತು. ಮತ್ತೊಂದ್ ಕಡೆ ಬಹುತೇಕ ಬೆಂಕಿ ನಂದಿಸ್ತಾ ಇರುವಂತನೂ ಕೂಡ ಕಂಡು ಬರ್ತಾ ಇದೆ. ಆ ಸಿಲಿಂಡರ್ ನ ಹೇಗೆ ಡಿಫ್ಯೂಸ್ ಮಾಡ್ತಾರೆ ಅಥವಾ ಹೇಗೆ ಆ ಸಿಲಿಂಡರ್ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾರ್ಯಾಚರಣೆ ಮುಂದುವರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸುನಿಲ್? ಸುಮಾರು ಈಗಾಗಲೇ 5ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳು ಬಂದ ಒಂದು ಕಾರ್ಯಾಚರಣೆ ಮುಂದಾಗಿದೆ. ಇನ್ನೂ ಸಹ ಬೆಂಕಿಯಲ್ಲಿ ಪ್ಲಾಸ್ಟಿಕ್ ಗೋಡನ್ ಬೆಂಕಿ ಹತ್ಕೊಂತು ಅಲ್ಲಿ ಇನ್ನೂ ಸಾಕಷ್ಟು ಬೆಂಕಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಪ್ಲಾಸ್ಟಿಕ್ ನಲ್ಲಿ ನೀರು ಹಾಕಿದಷ್ಟು ಸಹ ಹೆಚ್ಚು ಬೆಂಕಿ ಮತ್ತು ದಟ್ಟವಾದ ಹೊಗೆ ಕಾಣಿಸ್ಕೊಂತಾ ಇರುವಂತದ್ದು. ನಾವೀಗ ಆ ಘಟನೆ ನಡೆದ ಸ್ಥಳದಲ್ಲಿ ನೀವು ಗಮನಿಸ್ತಾ ಇರುವುದು ಮಾಲ್ತೇಶ್, ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ನಾಯಂಡಹಳ್ಳಿ ಫ್ಲೈಓವರ್ ಬಳಿಯ ಒಂದು ಕೂಗಲ್ತೆ ದೂರದಲ್ಲಿ ಸುಮಾರು 6:55ಕ್ಕೆ ಪ್ಲಾಸ್ಟಿಕ್ ಗೋಡನ್ ನಲ್ಲಿ ಚಾಂದ್ ಪಾಷಾ ಎಂಬುವರ ಪ್ಲಾಸ್ಟಿಕ್ ಗೋಡನ್ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಏಕಾಏಕಿ ಬೆಂಕಿ ಕಾಣಿಸ್ಕೊಂಡು ಇಲ್ಲಿನ ಸ್ಥಳೀಯರು ತಕ್ಷಣ ಒಂದು ಅಗ್ನಿಶಾಮಕ ಸಿಬ್ಬಂದಿಗಳ ಮಾಹಿತಿ ಅಗ್ನಿಶಾಮಕ ಒಂದು ಇಲಾಖೆಗೆ ಮಾಹಿತಿ ನೀಡ್ತಾರೆ. ತಕ್ಷಣ ಕೂಡಲೇ ಫಸ್ಟ್ ಮೊದಲದಾಗಿ ದೊಡ್ಡ ಮಟ್ಟದಲ್ಲಿಲ್ಲ ಅಂತ ಹೇಳಿ ಅಗ್ನಿಶಾಮಕ ಒಂದು ವೆಹಿಕಲ್ ಬರುತ್ತೆ ಮೊದಲಿಗೆ. ಆ ನಂತರದಲ್ಲಿ ಒಂದು ಬೆಂಕಿಯ ಪ್ರಮಾಣ ನೋಡಿ ಈಗ 5ಕ್ಕೂ ಹೆಚ್ಚು ಒಂದು ಅಗ್ನಿಶಾಮಕ ವಾಹನಗಳು ಕರೆಸಿ ಸುಮಾರು 25ಕ್ಕೂ ಹೆಚ್ಚು ಒಂದು ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸ್ತಾರೆ. ನೀವು ಗಮನಿಸ್ತಾ ಇರುವುದು ದಟ್ಟವಾದ ಹೊಗೆ ಸಂಪೂರ್ಣವಾಗಿ ನಾಯಂಡಹಳ್ಳಿಯ ಒಂದು ಆ ಫ್ಲೈಓವರ್ ಭಾಗದಲ್ಲಿ ಒಂದು ಆವರಿಸಿದೆ. ಅಲ್ಲಿ ಮಧ್ಯಭಾಗದಲ್ಲಿ ಸಿಲಿಂಡರ್ ಇದೆ ಅನ್ನೋ ಮಾಹಿತಿ ಸಹ ಲಭ್ಯ. ಅದನ್ನ ಈಗಾಗಲೇ ಹುಡುಕಾಟದಲ್ಲಿ ಮುಂದಾಗ್ತಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಿಲಿಂಡರ್ ಬ್ಲಾಸ್ಟ್ ಆದರೆ ಸಾಕಷ್ಟು ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸ ಪಡ್ತಿರುವಂತದ್ದು. ಜೊತೆಗೆ ಸ್ಥಳೀಯರ ಸಾಕಷ್ಟು ಮನೆಗಳಿರುವಲ್ಲಿ ಅವರು ಸಹ ಎಲ್ಲೋ ಒಂದ್ ಕಡೆ ಆತಂಕದ ವಾತಾವರಣ. ಈಗ ನಾನು ಎಡಭಾಗದಲ್ಲಿ ನೋಡ್ತಾ ಇರಲಿಲ್ಲ ಅಗ್ನಿಶಾಮಕ ಹಿರಿಯ ಸಿಬ್ಬಂದಿ ಸಹ ಇದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ. ಎಷ್ಟೊತ್ತಿಗೆ ಸರ್ ಮೊದಲನೇದಾಗಿ ಎಷ್ಟು ವಾಹನಗಳ ಕಾರ್ಯಾಚರಣೆ ನಡೆಸ್ತಾರೆ ಇನ್ನೂ ಸಹ ಹೇಗೆ ಅಂತ? ಈಗ ಸದ್ಯಕ್ಕೆ 4 ವೆಹಿಕಲ್ಗಳಿದೆ, ಸಾಕಾಗತ್ತೆ ನಮ್ಗೆ. ಈಗ JCB ಬೇಕಾಗಿದೆ, JCB ವೇಟ್ ಮಾಡ್ತಾ ಇದೆ. ಜಾಸ್ತಿ ಅಂತಂದ್ರೆ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡಕ್ ವೆಹಿಕಲ್ಗಳಿಲ್ಲ. JCB ಬಂದ್ರೆ 1 ಅವರ್ ಅಲ್ಲಿ ಫಿನಿಶ್ ಮಾಡಬಹುದು ನಾವು. ಅದಕ್ಕೆ ವೇಟ್ ಮಾಡಿ. ಒಳಭಾಗದಲ್ಲಿ ಸಿಲಿಂಡರ್ ಇದೆ ಅನ್ನೋ ಮಾಹಿತಿ ಇಲ್ಲ ಅನ್ಸುತ್ತೆ. ಇದೆ ಅಂತ ಹೇಳ್ತಾರೆ ಅವ್ರು. ರೋಡಲ್ಲಿ ಹೋಗೋರೆಲ್ಲ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಕ್ ಆಗೋದಲ್ಲ. ಸದ್ಯಕ್ಕೆ ಅದೇನು ಪ್ರಾಬ್ಲಮ್ ಏನಿಲ್ಲ. ಇಲ್ಲೆಲ್ಲ ಮದುವೆ ಮನೆಯಲ್ಲಿ ಸಿಗುವಂತ ವೇಸ್ಟ್ ಪೇಪರ್ ಆಳು ಮೂಳೆಲ್ಲ ತಂದು ಇಲ್ಲಿ ಸಿಕ್ಕಾಬಿಟ್ಟೆ ತುಂಬಿದ್ದಾರೆ. ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ವಿ. ಬಾಜು ಮುಂದಕ್ಕೆ ಹೋಗದಾಗೆ ಫೈರ್ ಇಲ್ಲೇ ಕಂಟ್ರೋಲ್ ರಿಸ್ಟ್ರಿಕ್ಟ್ ಮಾಡಿದೀವಿ. ಇನ್ನೊಂದು 1 ಅವರ್ ಅಲ್ಲಿ ಪ್ರೋಸೆಸ್ ಯಾರು ಓನರ್ ಅನ್ನೋದು ಗೊತ್ತಾಯ್ತು. ಮತ್ತೆ ಏನಕ್ಕೋಸ್ಕರ ಬೆಂಕಿ ಕಾಣಿಸ್ಕೊಂಡು ಏನೋ ಮಾಹಿತಿ ಸಿಗಿದೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸುಮಾರು ಒಂದು 6ರಿಂದ 7 ಗೋಡನ್ ಇದಾವೆ ಇಲ್ಲಿ. ಸಣ್ಣ ಪುಟ್ಟ ದೊಡ್ಡ ಗೋಡನ್ಗಳೆಲ್ಲ 6ರಿಂದ 7 ಗೋಡನ್ ಇದೆ. ಇದರಲ್ಲಿ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿರೋರ್ನೆಲ್ಲ ಯಾರು ಕೇಳಿದ್ರೆ ನಮ್ದಲ್ಲ ಅಂತ ಹೇಳ್ತಾರೆ ಹೊರತು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ದೇ ಇದು ನಾವೇನೋ ಮೆಟೀರಿಯಲ್ಸ್ ಆಗಿಸ್ತೀವಿ, ಲೇಬರ್ ಕೊಡ್ತೀವಿ ಅಂತಾನು ಹೇಳಕ್ ಬರೋರು ಇಲ್ಲ. ಆದ್ರೂ ನಮ್ಮ ಸಿಬ್ಬಂದಿಗಳ ಕೈಲಿ ನಾವು ಇವೆಲ್ಲ ಮಾಡಿಸ್ತಾ ಇದೀವಿ. ಮುಂದೆ ನೋಡೋಣ ಆದಷ್ಟು ಬೇಗ ನಮ್ಗೆ. ಮಾಲ್ತೇಶ್, ಇದಿಷ್ಟೇನು ಅಗ್ನಿಶಾಮಕ ಹಿರಿಯ ಅಧಿಕಾರಿಗಳ ಮಾತು. ಈಗಾಗಲೇ
ನನ್ನ ಎಡಭಾಗ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಇನ್ನು ಬೆಂಕಿ ನಂದಿಸುವಂತ ಪ್ರಯತ್ನ ಮುಂದಾಗ್ತಿದ್ದಾರೆ. ಯಾಕಂದ್ರೆ ದಟ್ಟವಾದ ಹೊಗೆ ಆವರಿಸಿದೆ, ಮತ್ತೆ ಅಕ್ಕಪಕ್ಕದಲ್ಲಿ ಇದೇ ರೀತಿಯಾದ ಪ್ಲಾಸ್ಟಿಕ್ ಗೋಡನ್ಗಳ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ತಗಲಿ ಏನಾದ್ರು ಎಫೆಕ್ಟ್ ಆಗುತ್ತಾ ಅನ್ನೋ ಉದ್ದೇಶದಿಂದ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಿರುವಂತ ಹರಸಾಹಸ ಪಡ್ತಿದ್ದಾರೆ. ಸುಮಾರು 6:55ಕ್ಕೆ ಕಾಣಿಸ್ಕೊಂಡಂತ ಬೆಂಕಿ ಇನ್ನೂ ಸಹ ದಟ್ಟವಾದ ಹೊಗೆ ಆವರಿಸ್ತಾನೆ ಹೆಚ್ಚಾಗಿದೆ. ಅಕ್ಕಪಕ್ಕದ ಒಂದು ಸಾರ್ವಜನಿಕರಲ್ಲಿ ಅವರು ಸಹ ಎಲ್ಲೋ ಒಂದ್ ಕಡೆ ಆತಂಕದ ಒಂದು ವಾತಾವರಣ ಮನೆ ಮಾಡಿದೆ ಅಂತ ಆ ಹಿನ್ನೆಲೆಯಲ್ಲಿ ಅವರು ಸಹ ಮನೆಯಲ್ಲಿದ್ದಂತ ಸಿಲಿಂಡರ್ಗಳನ್ನ ಹೊರತಂದು ಒಂದು ನಿಂತ್ಕೊಂಡು ಹೊರಗಿರುವಂತದ್ದು. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಮತ್ತೆ ಬಂದೋಬಸ್ತ್ ಸಹ ಮಾಡ್ಕೊಂಡು, ಯಾಕಂದ್ರೆ ಸ್ಥಳೀಯರು ಸಾಕಷ್ಟು ಬಂದು ಒಂದು ಎಲ್ಲಿದೆ ದೌಡಾಯಿಸಿ ನೋಡ್ತಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ತೊಂದರೆ ಆಗಬಾರ್ದು ಉದ್ದೇಶದಿಂದ ಪೊಲೀಸರು ಸಹ ಅವರೆಲ್ಲರನ್ನೂ ಸಹ ಒಂದು ಚದುರಿಸುವ ಪ್ರಯತ್ನದಲ್ಲಿ ಮಾಡ್ತಿದ್ದಾರೆ. ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಇನ್ನೂ ಸಹ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸ್ತಿದೆ. ಹೊಗೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾನೆ ಹೋಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ 5ಕ್ಕೂ ಹೆಚ್ಚು ಒಂದು ಅಗ್ನಿಶಾಮಕ ವಾಹನಗಳು ಬಂದರೂ ಸಹ ಹೊಗೆ ಒಂದು ನಿಯಂತ್ರಣಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಹೊಗೆ ಆದ ಹಿನ್ನೆಲೆಯಲ್ಲಿ ಇಲ್ಲಿನ ಸಾರ್ವಜನಿಕರಿಗೆ ಎಫೆಕ್ಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಒಂದ್ ಕಡೆ ಆತಂಕ ಮನೆ ಮಾಡಿದ ಜೊತೆಗೆ ಸಾಕಷ್ಟು ಹೊಗೆ ಆವರಿಸಿದ ಸುತ್ತಮುತ್ತ ನಾಯಂಡಹಳ್ಳಿಯ ರಸ್ತೆ ತುಂಬೆಲ್ಲ ಒಂದು ಹೊಗೆಯ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಎಷ್ಟೇ ಹರಸಾಹಸ ಪಟ್ಟರು ಇಲ್ಲಿರುವಂತಹ ಹೊಗೆ ಆಗುವುದು, ದಟ್ಟ ಹೊಗೆ ಮತ್ತೆ ಬೆಂಕಿ ಹೆಚ್ಚಾಗ್ತದೆ, ಅದನ್ನ ಕಂಟ್ರೋಲ್ಗೆ ತರಲಿಕ್ಕೆ ಆಗ್ತಲ್ಲ ಅಂತ ಹೇಳ್ಬೋದು ಮಲ್ತೇಶ್. ಓಕೆ, ಅಂದ್ರೆ ಸುನಿಲ್, ಪ್ರದೇಶ ಏನು ಸುನಿಲ್, ಯಾಕಂತಂದ್ರೆ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಕೂಡ ಹೇಳ್ತಾ ಇದ್ರು ಇಲ್ಲಿ ಏನ್ ವ್ಯವಹಾರ ನಡೀತಾ ಇತ್ತು ಏನೋ ನಮ್ಗೆ ಗೊತ್ತಾಗ್ತಿಲ್ಲ, ಯಾರು ಅಂತಾನೂ ಕೂಡ ಬರ್ತಾ ಇಲ್ಲ ಅಂಗಡಿಗೆ ಸಂಬಂಧಪಟ್ಟಂತವ್ರು ಅಂತ. ಅಕ್ಕಪಕ್ಕನೂ ಅದೇ ರೀತಿಯಾದ ಅಂಗಡಿಗಳೆಲ್ಲ ಇದಾವೆ ಅಂತ ತಿಳಿತಲ್ಲ, ಏನ್ ವ್ಯವಹಾರ ನಡೀತಾ ಇತ್ತಲ್ಲಿ? ಒಳಗಿರುವಂತದ್ದು ಪ್ಲಾಸ್ಟಿಕ್ ಗೋದಾಮು ಅಂತ ಹೇಳಿ ಮೇಲ್ನೋಡ ಕಂಡ್ಬಂತು, ಈಗ ನೋಡ್ರಿ ಒಂದ್ ರೀತಿ ಗುಜರಿ ರೀತಿ ಕಂಡು ಬರ್ತಾ ಇದೆ. ಯಾರು ತಮ್ಮದು ಅಂಗಡಿ ಅಂತ ಹೇಳ್ಕೊಳಕ್ಕೂ ಯಾರು ಬರ್ತಾ ಇಲ್ಲ ಅಂತಾರೆ. ಸಹಜವಾಗಿ ಒಂದಷ್ಟು ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ಏನ್ ವ್ಯವಹಾರ ನಡೀತಾ ಇರೋದು? ಅಕ್ಕಪಕ್ಕದ ಗೋಡೌನ್ಗಳ ಸ್ಥಿತಿ ಏನು? ಅಲ್ಲಿಗೂ ಏನಾದ್ರೂ ಬೆಂಕಿ ವ್ಯಾಪಿಸುವಂತ ಭಯ ಇತ್ತಾ? ಹೇಗೆ ಸುನಿಲ್? ಮಲ್ತೇಶ್, ಇದು ಈ ಮೇಲ್ನೋಟಕ್ಕೆ ಈಗಾಗಲೇ ಪ್ಲಾಸ್ಟಿಕ್ ಗುಜರಿ ಅಂಗಡಿ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಮದುವೆ ಮನೆಗಳಿಗೆ ಸಪ್ಲೈ ಮಾಡುವಂತ ಪ್ಲಾಸ್ಟಿಕ್ ಗಳಿಂದ ಅದನ್ನ ಇಲ್ಲಿನ ತಯಾರು ಮಾಡುವಂತದ್ದು ಇಲ್ಲಿ. ಅದಕ್ಕೆ ಈಗೇನೋ ಒಂದ್ ಕಡೆ ಇನ್ನೂ ಸಹ ಇಲ್ಲಿನ ಯಾರು ಸಂಬಂಧಪಟ್ಟವ್ರು ಬಂದಿಲ್ಲ ಅಂತಂದ್ರೆ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋ ಮಾತುಗಳು ಅನುಮಾನಗಳು ಸಾಕಷ್ಟು ಎಡೆ ಮಾಡಿದೆ. ಹಾಗಾಗಿ ಪೊಲೀಸರು ಸಹ ಒಂದ್ ಕಡೆ ಎನ್ಕ್ವೈರಿ ಸಹ ಮಾಡ್ಲಿಕ್ಕೆ ಮುಂದಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಬೆಂಕಿಯ ಪ್ರಮಾಣ ಒಂದು 6:55 ಕಾಲ ಸುಮಾರು 8 ಗಂಟೆ ಇಲ್ಲೂ ಸಹ ಯಾರೇ ಓನರ್ ಬಂದಿಲ್ಲ. ಯಾರೋ ಕೇಳಿದ್ರು ಅಕ್ಕಪಕ್ಕದಲ್ಲಿರುವಂತಹ ಕೆಲ ಪ್ಲಾಸ್ಟಿಕ್ ಅಂಗಡಿಗಳು, ಗುಜರಿ ಅಂಗಡಿಗಳಿಂದ ಅವರು ನಮಗೆ ಗೊತ್ತಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅನುಮಾನ ಸಾಕಷ್ಟು ಪೊಲೀಸರಿಗೆ. ಯಾಕಂದ್ರೆ ಇಲ್ಲಿ ಲೈಸೆನ್ಸ್ ಇಲ್ಲದೆ ಏನಾದ್ರು ನಡೆಸ್ತಾ ಇದಾರ, ಬೇರೆ ರೀತಿಯಾದ ಕೆಲಸಗಳೇನಾದ್ರು ನಡೀತಾ ಇದೆ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರು ಒಂದ್ ಕಡೆ ಎನ್ಕ್ವೈರಿ ಸಹ ಮಾಡ್ತಿರುವಂತದ್ದು ಮಲ್ತೇಶ್. ಓಕೆ 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 ಸುನಿಲ್, ಸುಮಾರು ಒಂದು ಎಷ್ಟು ವಿಸ್ತೀರ್ಣದ ಪ್ರದೇಶ ಸುನಿಲ್ ತೋರಿಸಬಹುದಾ ಅದನ್ನ ಕ್ಯಾಮೆರಾದಲ್ಲಿ ಸುನಿಲ್? ಯಾಕಂತಂದ್ರೆ ಬಹಳ ದಟ್ಟವಾದಂತಹ ಹೊಗೆ ಕಂಡು ಬರುವಂತಹ ರೀತಿಯಲ್ಲಿ ಗೊತ್ತಾಗ್ತಾ ಇದೆ. 5 ಅಗ್ನಿಶಾಮಕ ವಾಹನ ಬಂದಿದೆ ಅಂದ್ರೆ ನಿಜಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊತ್ತಿರುವಂತಹ ಬೆಂಕಿ. ಈ ಕಾರಣಕ್ಕಾಗಿ ಖಂಡಿತ ಮಲ್ತೇಶ್, ಸುಮಾರು ಒಂದು ಅರ್ಧ ಎಕರೆ ವಿಸ್ತರಣೆ ಜಾಗ ಇದೆ ಅಲ್ಲಿ ಸರ್. ಸುಮಾರು 8ಕ್ಕೂ ಹೆಚ್ಚು ಒಂದು ಪ್ಲಾಸ್ಟಿಕ್ ಅಂಗಡಿಗಳಿದೆ. ನೀವು ಗಮನಿಸ್ತಾ ಇದ್ರೆ ನೋಡ್ತಾ ಇದ್ರೆ ಸಾಕಷ್ಟು ದಟ್ಟವಾದ ಹೊಗೆ ಪ್ರಮಾಣ. ಎಲ್ಲೂ ಸಹ ಪೊಲೀಸರಿಗೆ ಆಗ್ಬೋದು ಮತ್ತೆ ಸಾಕಷ್ಟು ಒಂದು ಅಗ್ನಿಶಾಮಕ ಸಿಬ್ಬಂದಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಅರ್ಧ ಎಕರೆ ಒಂದು ಜಾಗದಲ್ಲಿ ಸುಮಾರು 7ಕ್ಕಿಂತ ಹೆಚ್ಚು ಒಂದು ಪ್ಲಾಸ್ಟಿಕ್ ಅಂಗಡಿಗಳಿದೆ. ಪ್ಲಾಸ್ಟಿಕ್ ಅಂಗಡಿ ಹಿನ್ನೆಲೆಯಲ್ಲಿ ಇಲ್ಲಿ ಬೇರೆ ಅಂಗಡಿಗಳಿಗೆ ತಗಲುತ್ತೆ ಅನ್ನೋ ಉದ್ದೇಶದಿಂದ ಅವರು ಸಹ ಬೇರೆ ರೀತಿ ಪ್ರಿಕಾಷನರ್ಸ್ ಎಲ್ಲ ತಗೊಂತಿದ್ದಾರೆ. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಸುಮಾರು ಅಗ್ನಿಶಾಮಕ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು ದಟ್ಟವಾದ ಹೊಗೆ ಹೆಚ್ಚಾಗ್ತಾನೆ ಹೋದೆ ಹೊರತು ಕಡಿಮೆ ಆಗ್ಲಿ. ಯಾಕಂದ್ರೆ ಅದು ಪ್ಲಾಸ್ಟಿಕ್ ಸಂಪೂರ್ಣ ಒಂದಕ್ಕೊಂದು ಅಂಟಿಕೊಂಡು ಬೆಂಕಿಯ ಪ್ರಮಾಣ ಹೆಚ್ಚಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳು ಸಹ ಬಂದು ಇಲ್ಲಿ ಒಂದು ರೀತಿ ಕಾರ್ಯಾಚರಣೆ ನಡೆಸ್ತಾ ಇರೋದು. ಎಡಭಾಗದ ದೃಶ್ಯಾವಳಿ ನೋಡ್ತಾ ಹೋದ್ರೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳು ಆ ಪ್ಲಾಸ್ಟಿಕ್ ಉಳಿದಿರುವಂತ ರದ್ದಿಗಳನ್ನ ಈಗಾಗಲೇ ಆ ಬೆಂಕಿ ನಂದಿಸಿದ್ದಾರೆ. ಅದನ್ನ ಈಗ ತೆಗೆದು ಬೇರೆ ಕಡೆ ರವಾನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅದನ್ನ ನೋಡ್ತಾ ಇದ್ರೆ ಗ್ಲಾಸ್ ಐಟಮ್ಗಳು ಸಹ ಇದೆ. ಆ ಒಂದು ಪ್ರಮಾಣದ ಎಲ್ಲ ಒಂದ್ ಕಡೆ ಸಿಡಿಯುತ್ತಾ ಅನ್ನೋ ಒಂದು ಭಯದಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಒಂದು ಹರಸಾಹಸ ಪಟ್ಟು ಕಾರ್ಯಾಚರಣೆ ನಡೆಸ್ತಾ ಇರೋದು. ಅಕ್ಕಪಕ್ಕದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದೆ. 100ಕ್ಕೂ ಹೆಚ್ಚು ಮನೆಗಳಿದ್ದಾನೆ ಅಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ಒಂದ್ ರೀತಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ ನನ್ನ ಬಲಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ರಸ್ತೆ ಇದೆ, ಮಾಯಂಡಳ್ಳಿ ಮುಖ್ಯ ರಸ್ತೆ ಇದೆ. ಅಲ್ಲಿ ಸಹ ವಾಹನ ಸಾವಿರಕ್ಕೆ ಎಲ್ಲ ಒಂದ್ ಕಡೆ ಭಯ, ಆತಂಕದ ವಾತಾವರಣ. ಎಲ್ಲಿ ಏನಾಗಿದೆ ಅನ್ನೋ ವಿಚಾರವಾಗಿ ಸಾಕಷ್ಟು ಒಂದು ಹೊಗೆಯ ದಟ್ಟಣೆ ಹೆಚ್ಚಾಗ್ತಿದೆ. ವೆಹಿಕಲ್ ಓಡಿಸೋಕೆ ಒಂದು ರೀತಿ ಕಷ್ಟವಾದ ಸ್ಥಿತಿ ನಿರ್ಮಾಣವಾಗಿರೋದು. ಆ ಹಿನ್ನೆಲೆಯಲ್ಲಿ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದ ಅಗ್ನಿ ಅವಘಡಕ್ಕೆ ಏನ್ ಕಾರಣವಾಗಿ ಇನ್ನೂ ಸ್ಪಷ್ಟವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸಹ ಒಂದು ಗೊತ್ತಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಒಂದ್ ಕಡೆ ಯಾರಿಗೆ ಸಂಬಂಧಪಟ್ಟಿದ್ರು, ಏನಕ್ಕೋಸ್ಕರ ಆಯ್ತು ಅನ್ನೋ ವಿಚಾರವಾಗಿ ಒಂದ್ ರೀತಿ ತನಿಖೆ ನಡೆಸ್ತಾರಂತ ಮಲ್ತೇಶ್. ಓಕೆ ಓಕೆ ಅಕ್ಕಪಕ್ಕ ಏನಾದ್ರು ನಿವಾಸಿಗಳಿದಾರ ಸುನಿಲ್, ಅಥವಾ ಬರೀ ಗೋದಾಮಿನ ಪ್ರದೇಶನ ಅಥವಾ ಯಾವ್ದಾದ್ರು ಜನನಿಬಿಡ ಪ್ರದೇಶ ಇದೆಯಾ? ಹೇಗೆ ಸುನಿಲ್?
ಮಲ್ತೇಶ್, ನನ್ನ ಬಲಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸುಮಾರು 10ಕ್ಕೂ ಹೆಚ್ಚು ಒಂದು ಪ್ಲಾಸ್ಟಿಕ್ ಅಂಗಡಿಗಳಿದೆ. ಅದನ್ನು ಹೊರತುಪಡಿಸಿದ್ರೆ ಸುಮಾರು ಒಂದು 300ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುವಂಥ ಜಾಗ, 300ಕ್ಕೂ ಹೆಚ್ಚು ಒಂದು ನಿವಾಸಿಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ಅವರಿಗೆಲ್ಲ ಒಂದು ಕಡೆ ಆತಂಕದ ವಾತಾವರಣ ಒಂದು ರೀತಿ ಮನೆ ಮಾಡಿದೆ. ಎಲ್ಲಿ ನಮ್ಮ ಮನೆಗಳಿಗೂ ಎಫೆಕ್ಟ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಸಹ ಭಯದ ವಾತಾವರಣದಲ್ಲಿ ಈಗ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನೋ ಮಾಹಿತಿ ಸಹ ಲಭ್ಯವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಅವರಿಗೆಲ್ಲರೂ ಸಹ ಒಂದು ಕಡೆ ಬೇರೆ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಸಹ ಮುಂದಾಗಿರೋದು. ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಉದ್ದೇಶದಿಂದ, ಯಾಕೆಂದ್ರೆ ಜನನಿಬಿಡ ಪ್ರದೇಶ ಆಗಿದೆ, ಸುಮಾರು 300ಕ್ಕೂ ಹೆಚ್ಚು ಮನೆಗಳಿದೆ. ಆ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಪ್ರಿಕಾಷನರಿ ತಗೊಂಡಿರೋದು. ಒಟ್ಟಿನಲ್ಲಿ ಈ ಒಂದು ಅಗ್ನಿ ದುರಂತವಾಗಿ ಇನ್ನೂ ಸ್ಪಷ್ಟವಾಗಿ ಯಾವ ಕಾರಣ ಅಂತ ಗೊತ್ತಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ರೀತಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಮಾತೇಶ್, ಥ್ಯಾಂಕ್ ಯು ಸುನೀಲ್. ಇದು ನಾಯಂಡಹಳ್ಳಿಯ ಏನು ಬೆಂಕಿ ಬಿದ್ದಂತಹ ಸ್ಥಳದ ಸಂಪೂರ್ಣವಾದಂತಹ ಸನ್ನಿವೇಶ, ಜೊತೆಗೆ ಅದರ ಚಿತ್ರಣವನ್ನು ನಾವು ಪ್ರತಿನಿಧಿ ಸುನೀಲ್ ನಮಗೆ ವಿವರಿಸ್ತಾ ಇದ್ರು. ಪ್ರಮುಖವಾಗಿ ಒಂದಂಗಡಿ ಅಲ್ಲ, ಸುಮಾರು ಒಂದು 7ಕ್ಕೂ ಹೆಚ್ಚು ಗೋಡೌನ್ಗಳಿಗೆ, ಒಂದು ಗೋಡೌನ್ ಅಲ್ಲ, ಸುಮಾರು 7ಕ್ಕೂ ಹೆಚ್ಚು ಗೋಡೌನ್ಗಳಿಗೆ ಬೆಂಕಿ ತಗುಲಿರೋದು. ಸುಮಾರು ಒಂದು ಅರ್ಧ ಎಕರೆಯಷ್ಟು ವಿಸ್ತೀರ್ಣದಲ್ಲಿ ಇರುವಂತಹ ಗೋಡೌನ್ಗಳಿದು. ಹಾಗೆ ಮೇಲ್ನೋಟಕ್ಕೆ ಮೊದಲಿಗೆ ಪ್ಲಾಸ್ಟಿಕ್ ಗೋದಾಮು ಅಂತೇಳಿ ತಿಳಿದು ಬಂತು. ಆದರೆ ಇದು ಕೇವಲ ಪ್ಲಾಸ್ಟಿಕ್ ಮಾತ್ರ ಅಲ್ಲ, ಈ ಮದುವೆ ಸಮಾರಂಭಗಳಿಗೆ ಕಳಿಸ್ಕೊಡ್ತಾರಲ್ಲ ಈ ಪೇಪರ್ಗಳಾಗಿರ್ಬೋದು, ಜೊತೆಗೆ ಪ್ಲಾಸ್ಟಿಕ್ ಲೋಟ್ಗಳು, ಬೇರೆ ಬೇರೆ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಇಡ್ಲಾಗಿತ್ತು ಅಂತೇಳಿ ತಿಳಿದು ಬಂದಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ತನಕನೂ ಕೂಡ ಈ ಗೋದಾಮುಗಳು ನಮ್ದು ಅಂತೇಳಿ ಯಾರೂ ಮುಂದೆ ಬಂದಿಲ್ಲ ಅಂತೇಳಿ ತಿಳಿದು ಬಂದಿದೆ. ಬಂದವರೆಲ್ಲ ನಮ್ಮದಲ್ಲ, ಅವ್ರದ್ದು ಇವ್ರದ್ದು ಅಂತ ಹೇಳ್ತಾ ಇದ್ದಾರೆ ಹೊರತು ಸ್ಪಷ್ಟವಾಗಿ ಯಾರು ಕೂಡ ತಮ್ಮದೇ ಈ ಗೋದಾಮು ಅಂತೇಳಿ ಇನ್ನಿ ತನಕ ಮುಂದೆ ಬಂದಿಲ್ಲ. ಈ ಕಾರಣಕ್ಕಾಗಿ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೂ ಕೂಡ ಒಂದು ರೀತಿ ತಲೆಬಿಸಿಯಾಗಿದೆ. ಯಾಕಂತಂದ್ರೆ ಇಲ್ಲಿ ಬೆಂಕಿ ನಂದಿಸಿದಂತಹ ನಂತರದಲ್ಲಿ ಒಂದಷ್ಟು ಹೊತ್ತು ಉರಿಬಹುದಾದಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಅವನ್ನೆಲ್ಲವನ್ನು ಕೂಡ ಸ್ಥಳಾಂತರ ಮಾಡಬೇಕಾಗುತ್ತೆ. ಒಂದಷ್ಟು ವಸ್ತುಗಳನ್ನೆಲ್ಲ ಅದು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಗೋದಾಮನ್ನ ನಿರ್ಮಿಸುವಂತ ನಿಟ್ಟಿನಲ್ಲಿ ಲೈಸೆನ್ಸ್ ಪಡೆದಿದ್ರ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ನಿಯಮಗಳೇನಿರುತ್ತೆ ಅದೆಲ್ಲ ಕೂಡ ಪಾಲಿಸಿದಾರ ಅನ್ನುವಂಥ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಯಾವುದು ಕೂಡ ಪಾಲಿಸಿಲ್ಲ. ಹೀಗಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಕ್ರಮ ತೆಗೆದುಕೊಳ್ಳೋಣ ಅಂತಂದ್ರೆ ಯಾರು ಓನರ್ ಅಂತಾನೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ವಲ್ಪ ತಲೆಬಿಸಿಲಿದ್ದಾರೆ. ಹೀಗಾಗಿನೇ ಬೆಂಕಿ ನಂದಿಸುವಂತಹ ಸಂದರ್ಭದಲ್ಲೂ ಕೂಡ ಯಾರು ಸಾರ್ವಜನಿಕರಾಗಿರ್ಬೋದು ಅಥವಾ ಅಂಗಡಿಗೆ ಸಂಬಂಧಪಟ್ಟಂತಹ ಸಿಬ್ಬಂದಿ ಅಥವಾ ಗೋದಾಮಿಗೆ ಸಂಬಂಧಪಟ್ಟಂತಹ ಸಿಬ್ಬಂದಿ ಮಾಲೀಕರು ಯಾರು ಕೂಡ ಸ್ಥಳದಲ್ಲಿ ಇಲ್ಲ. ಅವರು ಕೂಡ ಯಾರು ಬಂದು ಕೈ ಜೋಡಿಸಿ ಇದೆಲ್ಲವನ್ನು ಕೂಡ ನಾವು ಸ್ಥಳಾಂತರ ಮಾಡ್ತೀವಿ, ಉಳಿದಂಥ ವಸ್ತುಗಳನ್ನ ಅದು ಯಾರು ಕೂಡ ಹೇಳ್ತಾ ಇಲ್ಲ. ಹೀಗಾಗಿ ಏನ್ ಮಾಡಬೇಕು ಅನ್ನುವಂಥ ತಲೆಬಿಸಿಲಿದ್ದಂತ ಕಂಡು ಬರ್ತಾ ಇದೆ ಅಧಿಕಾರಿಗಳು. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಇನ್ನೂ ಕೂಡ ಒಂದಷ್ಟು ಗೋದಾಮುಗಳಿದಾವೆ ಅಕ್ಕಪಕ್ಕದಲ್ಲಿ. ಆ ಗೋದಾಮುಗಳಿಗೂ ಕೂಡ ಏನಾದರೂ ಬೆಂಕಿ ವ್ಯಾಪಿಸುವಂತಹ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ಬಹಳ ತುರ್ತಾಗಿ ಹೆಚ್ಚಿನ ವಾಹನಗಳನ್ನೆಲ್ಲ ಸ್ಥಳಕ್ಕೆ ತರಿಸ್ಕೊಂಡು ಬೆಂಕಿ ನಂದಿಸಿದಂತಹ ಕಾರಣದಿಂದಾಗಿ ದೊಡ್ಡ ಅನಾಹುತ ತಪ್ಪಿದೆ. ಸ್ವಲ್ಪ ದೂರದಲ್ಲಿ ಜನನಿಬಿಡ ಪ್ರದೇಶ ಕೂಡ ಇದೆ, ಸುಮಾರು 300ಕ್ಕೂ ಹೆಚ್ಚು ಮನೆಗಳಿದೆ ಅಂತೇಳಿ ತಿಳಿದು ಬಂದಿದೆ. ಅದೃಷ್ಟವಶಾತ್ ಅಲ್ಲೇನು ಕೂಡ ಸಮಸ್ಯೆ ಸಂಭವಿಸಿಲ್ಲ. ಹಾಗೆ ದಟ್ಟವಾದಂತಹ ಹೊಗೆ ಮಾತ್ರ ವ್ಯಾಪಿಸಿರುವಂತಹ ಕಾರಣದಿಂದಾಗಿ ಏರಿಯಾ ಜನ ಎಲ್ಲ ಸ್ವಲ್ಪ ಭಯಭೀತರಾಗಿದ್ರು. ನಮ್ಮ ಪ್ರತಿನಿಧಿ ಸುನೀಲ್ ನಮಗೆ ವಿವರಣೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ದಟ್ಟವಾದಂತಹ ಹೊಗೆ ಬಂದವರನ್ನ ಆವರಿಸ್ತಾ ಇದ್ದದ್ದು ನಾವು ಗಮನಿಸ್ತಾ ಇದ್ವಿ. ಇದು ಇನ್ನು ಅಲ್ಲಿ ಇರುವಂತಹ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ಪಾಪ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಮಸ್ಯೆಯಲ್ಲಿ ಅನ್ನುವಂಥದ್ದನ್ನ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಿದೆ. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಅಗ್ನಿ ಅವಘಡಗಳನ್ನ ನೋಡ್ತಾ ಹೋಗೋದಾದ್ರೆ ನಿನ್ನೆ ಹಾಗೆ ಮೊನ್ನೆ ಬೆಂಗಳೂರಿನ ಬೆಳ್ಳಂದೂರು ಕೆರೆ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಬೆಂಕಿ ಅವಘಡ ಸಂಭವಿಸಿತ್ತು. ಬಹಳ ಕೆರೆ ಪ್ರದೇಶದಲ್ಲೇ ಬೆಂಕಿ ಹೊತ್ತಿ ಉರಿತಾ ಇತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಸುಮಾರು 16 ಎಕರೆಗೆ ವ್ಯಾಪಿಸ್ತಾ ಇದ್ದಂತ ಬೆಂಕಿಯನ್ನ ನಂದಿಸ್ತಾ ಇದ್ರು. ಸ್ವಲ್ಪ ನಿಟ್ಟಿಸಿರು ಬಿಡುವಂತ ಸಂದರ್ಭದಲ್ಲಿ ಇವತ್ತು ಮತ್ತೊಂದು ಬಹಳ ಅಗ್ನಿ ಅವಘಡ. ದೆಹಲಿಯಲ್ಲಿ ಒಂದು ಇದೇ ರೀತಿಯಾದ ಅಗ್ನಿ ಅವಘಡ ಸಂಭವಿಸಿ ಸುಮಾರು 17 ಮಂದಿ ಮೃತಪಟ್ಟಿದ್ದಾರೆ. ಬಹಳ ಶಾಕಿಂಗ್ ಸುದ್ದಿ ಇದು. ಆ ಘಟನೆ ಮಾಸುವ ಮುನ್ನವೇ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದ ಘಟನೆ ಸಂಭವಿಸಿಬಿಡ್ತು. ಅದೃಷ್ಟವಶಾತ್ ಯಾರು ಕೂಡ ಇಲ್ಲಿ ಜೀವಹಾನಿ ಆಗಿಲ್ಲ. ಜೊತೆಗೆ ಅಲ್ಲಿ ಯಾರು ಕೂಡ ಇರಲಿಲ್ಲ ಗೋಡೌನಲ್ಲಿ ಅಂತ ಕೂಡ ತಿಳಿದು ಬಂದಿದೆ. ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಂತ ಬೆಂಕಿ ನೋಡ್ತಾ ಇದ್ದಂತೆ ಇಡೀ ಗೋಡೌನ್ ಅನ್ನ ವ್ಯಾಪಿಸಿಬಿಡ್ತು. ಮೊದಲೇ ಬಹುಶಃ ಅಲ್ಲಿಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಯಾರಾದರೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರೆ ಬೇಗ ನಂದಿಸಬಹುದಾದಂತ ಸಾಧ್ಯತೆ ಇತ್ತು. ಆದ್ರೆ ಇದ್ದವರೆಲ್ಲ ಅಂಗಡಿ ನಮ್ದಲ್ಲ ಅಂತೇಳಿ ಓಡೋಕ್ ಶುರು ಮಾಡಿ ಕಾರಣದಿಂದಾಗಿನೇ ಈಗ ಇಂಥದ್ದೊಂದು ಅವಘಡ ಸಂಭವಿಸಿದಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನಾಯಂಡಹಳ್ಳಿ ವಿಚಾರವಾಗಿ ನೋಡ್ತಾ ಹೋದಾದ್ರೆ ಈ ಹಿಂದೆ ಕಾವೇರಿ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಕೆಲ ಬಸ್ಗಳಿಗೆ ಕೂಡ ಬೆಂಕಿ ಕೊಟ್ಟಿದ್ರು. ಅದು ಕೂಡ ನಾಯಂಡಹಳ್ಳಿಲೇ. ಅವತ್ತು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇತ್ತು. ಶರ್ಮಾ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತ ಒಂದು ಜಾಗ, ಅಲ್ಲಿ ಬಹಳಷ್ಟು ಬಸ್ಗಳನ್ನು ನಿಲ್ಲಿಸಿದ್ರು.
ಬೇರೆ ಬೇರೆ ಟ್ರಾವೆಲ್ಸ್ಗಳಿಗೆ ಸಂಬಂಧಪಟ್ಟಂತ ಬಸ್ಗಳು ನಿಲ್ಲಿಸಿದಂಥ ಜಾಗದಲ್ಲಿ ಬೆಂಕಿ ಹೊತ್ಕೊಂಡು ಬೆಂಕಿ ಕೊಟ್ಟಿದ್ರು. ಆ ಕಾರಣದಿಂದಾಗಿ ಅವತ್ತು 2 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಇವತ್ತು ಮತ್ತದೇ ರೀತಿಯಂತ ಒಂದು ಘಟನೆ ನಾಯಂಡಹಳ್ಳಿಯಲ್ಲೇ ನಡೆದಿರೋದು. ಹೀಗಾಗಿ ನಾಯಂಡಹಳ್ಳಿ ಜನ ಈ ತರದ ಬೆಂಕಿಯ ರೌದ್ರಾವತಾರ ನೋಡಿ ಮತ್ತೊಂದು ಸಂದರ್ಭದಲ್ಲಿ ಬೆಚ್ಚಬಿದ್ದಿದ್ದಾರೆ.